ಬಂದವಾಗ ಅವತ್ತು ನಾನು ಹೇಳಿದ್ದೆ, ಎರಡೇ ರೇಕ್ ಇರ್ಬೇಕು, ಓರಿಕ ಇಲ್ಲ, ಆಮೇಲೆ ಸಾರನ್ನು ಕೆತ್ತಿರ್ಬೇಕು ಅಂತ. ಇವತ್ತು ಇದರಿಂದ ಸದುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ರೈತರು ಬನ್ನೂರು ಭಾಗ 5 ವರ್ಷಕ್ಕ ಮುಂಚೆ ಇದೇ GKVK ನಲ್ಲಿ ಎರಡಲ್ಲಿ ಕರ ಏಕಲವ್ಯ ಬಂದವಾಗ ಅವತ್ತು ನಾನು ಹೇಳಿದ್ದೆ, ಎರಡೇ ರೇಕ್ ಇರ್ಬೇಕು, ಓರಿಕ ಇಲ್ಲ, ಆಮೇಲೆ ಸಾರನ್ನು ಕೆತ್ತಿರ್ಬೇಕು ಅಂತ. ಇವತ್ತು ಇದರಿಂದ ಸದುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ರೈತರು ಬನ್ನೂರು ಭಾಗದಲ್ಲಿ ಇರ್ಬೋದು, ಮೈಸೂರು ಸುತ್ತಮುತ್ತ ಇರ್ಬೋದು, ಬೆಂಗಳೂರು ಭಾಗದವ್ರು ಇರ್ಬೋದು, ಆಮೇಲೆ ತುರುವೇಕೆರೆನಲ್ಲಿ ಅತಿ ಹೆಚ್ಚು, ಯಾಕಂದ್ರೆ 4 ವರ್ಷದಿಂದ ಏಕಲವ್ಯ ಅಲ್ಲೇ ಇದ್ದಾನೆ. ಇಲ್ಲಿ ತುರುವೇಕೆರೆ ನಮ್ಮ ಮಸಾಲೆ ಜಯರಾಮಣ್ಣವ್ರ ಫಾರ್ಮ್ ಅಲ್ಲಿ ಯಾವುದೇ ಒಂದೇ ₹1 ದುಡ್ಡಿಲ್ದಿರ ಓರಿ ಅಲ್ಲಿ ಹೋಗಿ ಬ್ರೀಡಿಂಗ್ಗೋಸ್ಕರ ಯೂಸ್ ಮಾಡ್ತಾ ಇರೋದು. ಕೆಲವು ಅವಿವೇಕಿಗಳು ಹೇಳಿದ್ರು, ವರ್ತೂರ್ ಸಂತೋಷ್ ಬಂದ್ಮೇಲೆ ಓರಿಗಳ ರೇಟ್ ಎಕ್ಬಿಡ್ತು ಅಂತ. 26 ಲಕ್ಷ ಕೊಟ್ಟು ಓರಿ ತಗೊಂಡೋಗನು ಓರಿನ ಬಿಸ್ನೆಸ್ ಮಾಡಕ್ ಇಕ್ಕೊಂಡಿಲ್ಲ, ಫ್ರೀಯಾಗಿ ಕರುಗಳೂಟಕ್ ಮಾಡಿದ್ದು. ಇವತ್ತಲ್ಲಿ 1 ಲಕ್ಷ 1.5 ಲಕ್ಷಕ್ಕೆ ಸಾಧಾರಣ ರೈತ ಮಾರವನೆ. ಏನಣ್ಣ, ಜೋಳಗಟ್ಟೆ ಜಾತ್ರೆಗೆ ಮೊನ್ನೆ ರಿಸಲ್ಟ್ 40% ಬಂದವೆ. ಇದ್ರ ಕರುಗಳು ಓರ್ ಕರ ಇರ್ಬೋದು, 8 ಕರ ಇರ್ಬೋದು. ಹೌದೇನಪ್ಪ? ಆ ಕಾರಣಕ್ಕ ಒಳ್ಳೇದೇ ಮಾಡಿರೋದು. ಯಾರ ಮನೆ ಹಾಳು ಮಾಡಿಲ್ಲ, ಇಲ್ಲ ಯಾರ ದುಡ್ಡು ತಿಂದಿಲ್ಲ. ಕೆಲವ್ರು ಏನಂತಂದ್ರೆ ಅವ್ರದ್ದು ಅದೇನೆ. ನಮ್ ಸುದೀಪಣ್ಣ ಒಂದ್ ಮಾತಾಡವ್ರು, ಏನ್ ಹೇಳ್ರಿ, ಪ್ರಾಣಿಗಳಲ್ಲಿ 3 ವಿಧ, ಒಂದು ಸಸ್ಯಾಹಾರಿ, ಒಂದು ಮಾಂಸಾಹಾರಿ, ಇನ್ನೊಂದು ಏಲ್ ತಿನ್ನೋರು. ಕರೆಕ್ಟಾ? ಅವ್ರು ಊಟ ಹಾಕ್ಬೇಕು, ತಿನ್ನಲ್ಲ ಅವರು. ಆ ಕಾರಣಕ್ಕ ಅವ್ರು ನಾವೇನು ಮಾಡಕ್ ಆಗಲ್ಲ, ಅಂತವ್ರನ್ನ ನಾವ್ ಇಗ್ನೋರ್ ಮಾಡ್ಬೇಕಷ್ಟೇ. ಬಟ್ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸತತ 6 ವರ್ಷದಿಂದನೂ GKVK ಬರ್ತಾನೆ ಇದೀರಿ. ನಮ್ಮ ಓರಿಗಳಾಗ್ತೀರಿ, ಎತ್ತುಗಳಾಗ್ತೀರಿ. ನಾವು ಎತ್ತುಗಳನ್ನು ಓರಿ ಅಂತೀರಿ. ಬೀಜದೋರಿನ ಬಿತ್ತನೆ ಓರಿ ಅಂತ ಕೂಡ ಕರೀತಾರೆ. 101 ಬೀಜದೋರಿನ ಕರೆಸಿ ಬೆಂಗಳೂರಲ್ಲಿ ಒಂದೊಂದಕ್ಕೆ 1 ಗ್ರಾಮ್ ಚಿನ್ನ ಕೊಟ್ಟು ನಮ್ಮ ಸಂಜೀವಣ್ಣ ರಾಮಗೊಂಡಳ್ಳಿ ಸಂಜೀವಣ್ಣ ನಮಗೆ ಸಪೋರ್ಟ್ ಮಾಡಿದ್ರು. ಏನ ಹೋಗಪ್ಪ, ಏನು ನೋಡು, ಹೋಗಿ ಇದ್ರ ಹತ್ರ ಹಾಕ್ಬಿಡು. ನಾವು ಎತ್ತುಗಳು ಕಟ್ಟಿದ್ರಲ್ಲ ಅಲ್ಲಿ ಒಳಗಡೆ ಸ್ಟಾಲ್ ಒಳಗೆ ಹಾಕ್ಬಿಡೋ ಕಾರ್ನ. ಅಲ್ಲಪ್ಪ, ಯಾರ್ ತೊಂದ್ರೆ ಆಗೈತಪ್ಪ ಇಲ್ಲೇ? ಏನಾಗೈತೆ ಗೊತ್ತಾ, ಕೆಲವೊಂದು ವ್ಯವಸ್ಥೆಗಳು ಬ್ಲೈಂಡ್ ಆಗಿ ನಾವು ಬಿಲೀವ್ ಮಾಡ್ಬೇಕಾಗುತ್ತೆ. 1-2-3 ಸ್ಟಾಲ್ದು ನಾನು ರೇಟ್ ಕೇಳಿದೆ, 1.5 ಲಕ್ಷ 2 ಲಕ್ಷ ಅಂತೆ. 3 ದಿನದಲ್ಲಿ 1.5 ಲಕ್ಷ ಎಲ್ಲಿಂದ ಮಾಡಕ್ ಸಾಧ್ಯ? ಎಷ್ಟು ರೂಪಾಯಿ ಇಕ್ಕಿದ್ರೆ ಅವ್ನು ದುಡ್ಡು ಎತ್ತಕ್ ಸಾಧ್ಯ ಅಲ್ವಾ? ಇದು ರೈತರಿಗೆ ಅನುಕೂಲ ಅಂತ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಬಹಳನೇ ತೊಂದರೆ ಆಗ್ತೈತೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಸಚಿವರು ಯಾರು ಇದ್ದೀರಾ ಅದನ್ನ ಗಮನ ಹರಿಸಿ ದಯವಿಟ್ಟು ಇದ್ರ ಬಗ್ಗೆ. ಯಾಕಂತಂದ್ರೆ ಒಂದ್ ಕಣಕ್ ಬೆಣ್ಣೆ, ಇನ್ನೊಂದ್ ಕಣಕ್ ಸುಣ್ಣ ಅನ್ನೋ ಲೆಕ್ಕ ನಡೀತೈತೆ. ಇಲ್ಲಿ ಎವಿಡೆಂಟ್ ಆಗಿ ಕಾಣಿಸ್ತೈತೆ. ಹೌದೇನಪ್ಪ? ಈಚೆ ಕಡೆ ಮಟೆ ಪಪ್ಸ್ 10 ರೂಪಾಯಿ, ಇಲ್ಲಿ 100 ರೂಪಾಯಿ. ಯಾಕೆ ಹೇಳ್ರೆ? ಬಾಡಿಗೆ ಕಟ್ತಾ ಇರೋದಕ್ಕೆ ಅವ್ರು ಮಾಡ್ತಾವ್ರೆ ಪಾಪ. ಅದನ್ನು ನಾವೇನು ಹೇಳಕ್ಕಾಗಲ್ಲ. ಆ ಕಾರಣಕ್ಕ ಅಣ್ಣ ಇವಾಗ ಜಾತ್ರೆ ಎಲ್ಲ ಕಡಿಮೆ ಆಗೈತೆ. ಇಲ್ಲ, ಯಾರು ಹೇಳಿದ್ದ? ಅಲ್ಲ, ಇಲ್ಲ ಸುತ್ತಮುತ್ತ ಇವಾಗೆಲ್ಲ ತಗೊಳ್ಳೋರು ಕೊಡೋರು. ಊರಾಗ ಜಾತ್ರೆ ಆತೈತಾ? ಕೆಂಗಲೆಲ್ಲ ಆಯ್ತದ ಅಣ್ಣ? ಆತೈತಾನೆ, ಆಯ್ತದೆ. ನಿಂತೋಯ್ತಾ? ಅಂದ್ರೆ ಕಡಿಮೆ ಅಂದ್ರೆ ಇನ್ನೂ ಹೆಚ್ಚು ಓರಿ ಕಟ್ಟಿಲ್ಲ. ನೀನು ಓರಿ ಕಟ್ಟಿದ್ರೆ ಅದ್ರ ಗಮ್ಮತ್ ಗೊತ್ತಾಗ್ತಾ ಇತ್ತು. ನೀನ್ ಇವಾಗ ಮೊಬೈಲ್ ಹಿಡ್ಕೊಂಡು ನಿಂತಿದ್ಯಾ? ಅಲ್ಲ, ನೀವೇ ಕೇಳಿ ತುಂಬಾ ಉತ್ತಮವಾದ ಪ್ರಶ್ನೆ. ಕಡಿಮೆ ಆಗ್ತಾ ಇರೋದು ಜಾತ್ರೆ ಅಲ್ಲ, ಕಡಿಮೆ ಆಗ್ತಾ ಇರೋದು ರಾಸುಗಳ ಎಣಿಕೆ. ಯಾಕಂತಂದ್ರೆ ಪೈಪೋಟಿ ಮೇಲೆ ಇಲ್ಲಿ ಬೆಂಗಳೂರು GKVK 5 ಜೊತೆ ಎತ್ತು ಬಂದವೆ. ಜಾತ್ರೆಕ 500 ಜೊತೆ ಎತ್ಸೇರ್ಬೇಕಂದ್ರೆ ಕಷ್ಟ ಐತೆ ಕೆಲವು ಜಾತ್ರೆಗಳಲ್ಲಿ, ಅಲ್ವಣ್ಣ? ಆ ಕಾರಣಕ್ಕ ಜಾತ್ರೆಯನ್ನು ಪ್ರೋತ್ಸಾಹ ಮಾಡ್ಬೇಕಾದ್ರೆ ಸ್ಥಳೀಯ MLAಗಳಿರ್ಬೋದು, MP ಗಳಿರ್ಬೋದು, ಯಾರು ಲೀಡರ್ಗಳು ಅಂತ ಏನಿದ್ದೀರಾ, ದಯವಿಟ್ಟು ಚಿನ್ನ ಕೊಡೋ ಮುಖಾಂತರ ರೈತರನ್ನ ಪ್ರೋತ್ಸಾಹ ಮಾಡ್ರಿ. ಅವಾಗ ಎಂತವರೂ ದನನ ಇದು ಬರ್ತಾರೆ ಜಾತ್ರೆಗಳಿಗೆ. ನೋಡ್ರಿ, 7,500 ಇತ್ತು ಚಿನ್ನದ ರೇಟು. ಒಂದು ದನಕ್ಕೆ 10,000 ಖರ್ಚು ಮಾಡಿ ನಮ್ಮ ರಾಮಗೊಂಡಳ್ಳಿ ಸಂಜೀವಣ್ಣವರು ಬಹಳ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ಕೊಟ್ರು 101 ಓರಿ.